ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಪ್ಪ. ಇದು ಮಜ್ಜಿಗೆಗೆ ಹದ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡಿ ಏನೇನು ಬೇಕು ಅಂತ. ನೋಡಿ ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ, ಇದು ಕರಿಬೇವು, ಒಂದು 5-6 ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ನೋಡಿ ಇಷ್ಟಿದೆ ಶುಂಠಿ, ಬೆಳ್ಳುಳ್ಳಿ ಇಷ್ಟು, 2 ಬೆಳ್ಳುಳ್ಳಿ ತೊಗೊಂಡಿನಿ, 2 ಅಂದರೆ ದೊಡ್ಡವೆರಡು, ಆಮೇಲೆ ಶುಂಠಿ ಇಷ್ಟು, ಇದೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಉಪ್ಪು ಹಾಕಬೇಕು. ಫಸ್ಟು ಶುಂಠಿ ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ತಳಕ್ಕೆ ಹಾಕ್ತೀನಿ, ಆಮೇಲೆ ಕರಿಬೇವು, ಆಮೇಲೆ ಕೊತ್ತಂಬರಿ. ಇದು ಮಿಕ್ಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೇಕ್ರಿ. ಏನೂ ಆಗಲ್ಲ, 15 ದಿನ ತಿಂಗಳಿಟ್ರು ಏನೂ ಆಗಲ್ಲ. ನೀರು ಹಾಕ್ಬಾರ್ದಂದರೆ. ಆಮೇಲೆ ಉಪ್ಪು ಇದಕ್ಕೆ ಹಾಕಿರ್ತೀನಿ, 1-2 ಸ್ಪೂನ್ ಉಪ್ಪು ಹಾಕಿರ್ತೀನಿ. ನೀವು ನೋಡಿ ಮಜ್ಜಿಗೆಗೆ ಉಪ್ಪು ಹಾಕ್ಕೋಬಾರ್ದು, ಇದನ್ನೇ ಸ್ವಲ್ಪ ಹಾಕ್ಕೊಂಬಿಟ್ರೆ ಆಯಿತು. ಈ ಥರ ಬಾಟ್ಲಿಯಲ್ಲಿ ತುಂಬಿಟ್ಕೊತೀನಿ. ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ ಈಗ. ನೋಡಿ ಈ ಥರ ನುಣ್ಣಗಾಗಿದೆ. ಉಪ್ಪು ಹಾಕಿರ್ತೀವಲ್ಲ, ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ. ಈ ಥರ ಆಗಿದೆ. ಇವಾಗ ಈ ಬಾಟ್ಲಿಗೆಲ್ಲ ಎತ್ತಿಡ್ತೀನಿ. ಈ ಥರ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಮಜ್ಜಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮೊಸರಿಗಿಂತ ಮಜ್ಜಿಗೆ ತುಂಬ ಒಳ್ಳೆಯದು ಕುಡಿದ್ರೆ. ಫುಲ್ ಹಾಕ್ತೀನಿ. ಇದ್ರಾಗ ಉದ್ದದ್ದು ಇವತ್ತಿನ ಮಜ್ಜಿಗೆ ಹಾಕ್ಕೊಂಡ್ಬಿಡ್ತೀನಿ, ಅಷ್ಟೇ ಸಾಕಾಗುತ್ತೆ ಇದ್ರಾಗ ಮಿಕ್ಸಿ ಒಳಗಿಂದು. ನೋಡಿ ಈ ಥರ ಆಗಿದೆ. ಇದನ್ನು ಫ್ರಿಜ್ಜಲ್ಲೇ ಇಟ್ಬಿಡ್ತೀನಿ. ಆಮೇಲೆ ನೆಕ್ಸ್ಟು ಇದ್ರಾಗೆ ಇದೆಯಲ್ರಿ, ಇದೇ ಮಜ್ಜಿಗೆ, ಇವತ್ತಿನ ಮಜ್ಜಿಗೆ ಆಗ್ಬಿಡುತ್ತೆ ಇಷ್ಟು. ಇದಕ್ಕೆ ಮಜ್ಜಿಗೆ ಹಾಕ್ಬಿಟ್ಟು ಎತ್ತಾಕ್ಬಿಡ್ತೀನಿ. ನೋಡಿ ಮಜ್ಜಿಗೆಗೆ ಉಪ್ಪು ಹಾಕಿಲ್ಲ, ಮಾಡಿಟ್ಕೊಂಡಿದ್ದು. ಈ ಥರ ಇವತ್ತಿನ ಮಜ್ಜಿಗೆ ಇದೇ ಸಾಕಾಗ್ಬಿಡುತ್ತೆ ನೋಡಿ. ನೋಡಿ ಈ ಥರ ಇದೆ ಕಲರ್, ಗ್ರೀನ್. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕಿನ್ನೂ ಇದನ್ನು ಹಾಕೋಬೋದು, ಏನಂದರೆ ಅಗಸೆ ಪುಡಿ ತುಂಬ ಒಳ್ಳೆಯದು. ಕುಡಿಯುವಾಗ ಸ್ವಲ್ಪ ಅಗಸೆ ಪುಡಿ, ನೋಡಿ ನಾನು ಸ್ವಲ್ಪ ಅಗಸೆ ಪುಡಿನೂ ಹಾಕ್ಕೊತೀನಿ ಲೋಟಕ್ಕೆ. ಕುಡಿಯುವಾಗ ಒಂದು ಅರ್ಧ ಸ್ಪೂನ್, 1 ಸ್ಪೂನ್ ಹಾಕ್ಕೊಂಬಿಟ್ರೆ ಒಳ್ಳೆಯದೇ ಅಗಸೆನೂ. ಇವತ್ತು ರೊಟ್ಟಿ ಚಪಾತಿ ಏನೂ ಮಾಡಲ್ಲ, ಈ ಮಜ್ಜಿಗೆಗೆ ಹೋಗ್ಬಿಡುತ್ತೆ ನನಗೆ ಅಗಸೆ ಪುಡಿ. ನೋಡಿ ಈ ಥರ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಇದು ಕೊತ್ತಂಬರಿ, ಶುಂಠಿ, ಕರಿಬೇವು, ಬೆಳ್ಳುಳ್ಳಿ ಪೇಸ್ಟು ಬಾಟ್ಲಿಯಾಗಿರೋದು. ಅದು ಮಜ್ಜಿಗೆ, ಕೊಳಗದಲ್ಲಿರೋದು ಮಜ್ಜಿಗೆ. ಇದು ಮಜ್ಜಿಗೆಗೆ ಸ್ವಲ್ಪ ಅಗಸೆ ಪುಡಿ ಹಾಕ್ಕೊಂಡಿನಿ ನಾನು ಕುಡಿಲಿಕ್ಕೆ. ಲೋಟದಲ್ಲಿ ಅಗಸೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕುಡಿಲಿಕ್ಕೆ. ನೋಡಿ ಈ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಲ್ಲ ಆರೋಗ್ಯಕ್ಕಂತೂ ಶುಂಠಿನೂ ತುಂಬ ಒಳ್ಳೆಯದು. ಶುಂಠಿ ಬೆಳ್ಳುಳ್ಳಿ ಮಾತ್ರ ತುಂಬ ಒಳ್ಳೆಯದು. ನೋಡಿ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.